ಕರಾವಳಿ ಕೋಮು ಕದನಕ್ಕೆ ವಿರಾಮ, ಫುಲ್ ಸ್ಟಾಫಾ ವಿರಾಮ. ಸುಂದರೇಶ್ ಅವರೇ, ಗುಡ್ ಅಲ್ವಾ? ಈ ಬೆಳವಣಿಗೆ ಒಳ್ಳೇದಲ್ವಾ? ನಾವು ನೀವು ಎಷ್ಟೇ ವೈಚಾರಿಕ ಭಿನ್ನಾಭಿಪ್ರಾಯಗಳು ಅಥವಾ ತತ್ವ ಸಿದ್ಧಾಂತಗಳ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸಮಾಜದ ಸ್ವಾಸ್ಥ್ಯ ನಿಮಗೂ ಇಂಪಾರ್ಟೆಂಟು, ನಮಗೂ ಇಂಪಾರ್ಟೆಂಟ್. ಯಾಕಂದರೆ ನೀವು ಈ ಸಮಾಜದಲ್ಲೇ ಬಾಳಬೇಕು, ನಮ್ಮ ಮಕ್ಕಳು ಈ ಸಮಾಜದ ಒಳಗಡೆನೇ ಇರಬೇಕು. ಹೀಗಾಗಿ ಈ ಸ್ವಾಸ್ಥ್ಯ ಒಳ್ಳೆಯದಲ್ವಾ? ಈಗ ಒಂದು ಫೈನಲ್ ಒಂದು ಚಿಕ್ಕಿ ಇಟ್ರಲ್ಲ, H.K. ಪಾಟೀಲ್ ಕಾನೂನು ಸಚಿವರು ಇದ್ದಾರೆ, ಆಯಿತು 8 ತಿಂಗಳಿಂದ ಶಾಂತವಾಗಿದೆ, ಕರಾವಳಿ ಇದುವರೆಗೆ ಯಾವುದು ಘಟನೆ ಇಲ್ಲ ಅಂಥದ್ದು ಆಗಿದೆ ಅನ್ನೋದು ಒಂದು ಹಂತದ್ದು ನಾವು ತಿಳ್ಕೊಳ್ಳೋಣ. ಅದಕ್ಕೆ ಅಭಿನಂದನೆ ಸಲ್ಲಿಸೋಣ, ಇರಲಿ, ಎರಡು ಕೋಮವರು ಚೆನ್ನಾಗಿ ಬಾಳಲಿ, ನಮ್ಮ ರಾಜ್ಯ ಏಳಿಗೆಯಾಗಿ ಸಹಿಸೋಣ ಅಂತ ಒಂದು ಪ್ರಯತ್ನ ಮಾಡೋಣ. ಆದರೆ ನಾನು ಪ್ರಿಯಾಂಕಾ ಖರ್ಗೆಯನ್ನು ಇಟ್ಟಿದ್ದೀನಲ್ಲ ಅಂದ್ರೇ ಅದು ಕೋಮಗಲಭೆಗೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಈಗ ಪ್ರಚೋದನೆ ನೀಡಿರುವಂತದ್ದು ಯಾಕೆ ಅಂತ ನಿಮಗೆ ಹೇಳ್ತೀನಿ. ಒಂದು ನಿಮಿಷ. ಪ್ರಿಯಾಂಕ್ ಖರ್ಗೆ ಅವರೇನು ಪ್ರಿಯಾಂಕ್ ಖರ್ಗೆ ಅವರೇನು ಮುಸಲ್ಮಾನರನ್ನ ದ್ವೇಷಿಸಿ ಒಂದು ನಿಮಿಷ ಹಿಂದೂಗಳನ್ನ ಬಿಡಬೇಡ್ರಿ ಅಂತ ಒಂದು ನಿಮಿಷ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಆಕ್ಟ್ ಅಂತ ಹೇಳಿದ್ರಲ್ಲ, ಸೋಷಿಯಲ್ ಮೀಡಿಯಾದ ಅಂಡರಲ್ಲಿ ಅವರು ಇದ್ದಾರೆ. ಹೇಳ್ತೀನಿ ಒಂದು ನಿಮಿಷ, ನಾ ಹೇಳಿ. ಸೋಷಿಯಲ್ ಮೀಡಿಯಾ ಆಕ್ಟ್ ಅಲ್ಲಿ ಅವ್ರನ್ನ ಬಳಸ್ಕೋಬೇಕಾಗಿದೆ, ಅದಕ್ಕೆ ಕಾನೂನು ಸಚಿವರು ಮತ್ತೆ ಸಿದ್ದರಾಮಯ್ಯರು ಅವ್ರನ್ನ ಇಟ್ಕೊಂಡಿದ್ದಾರೆ. ಈಗ ಪ್ರತಿ ಬಾರಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ RSS ಬಗ್ಗೆ ಡೈಲಿ ಟೀಕಾಕಾರಗಳು ಬರ್ತಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ವಿಚಾರದಲ್ಲಿ ಟೀಕಾಕಾರ ಬರ್ತಿದೆ, ಮತ್ತೆ ಅದನ್ನ ಯಾವುದೂ ಅವ್ರು ಸಮರ್ಸಿಲ್ಲ, ಇದುವರೆಗೂ ಒಬ್ಬರ ಮೇಲೆ FIR ಮಾಡಲಿಲ್ಲ. ಅಲ್ಲಲ್ಲ ಒಂದು ನಿಮಿಷ, ಮಂಗಳೂರಲ್ಲಿ ಕೋಮ ಪ್ರಚಾರನೆ ಅಂತ ಮಾಡ್ತಿರುವಂತ ಪೋಸ್ಟರ್ಗಳನ್ನ ಅವರು ಹೌದು, ಯಾಕೆ ಉತ್ತರ ಅವ್ರನ್ನೇ ಅವ್ರು ಸಮರ್ಸ್ಕೊಳಕ್ ಆಗ್ತಲ್ಲ, ಅವ್ರನ್ನ ಯಾಕೆ ಮಂಗಳೂರಿಗೆ ತಂದಿಡ್ತೀರಿ ನೀವು? ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಹೇಳಿದ್ರೆ ಯಾಕೆ ತಪ್ಪಾಗುತ್ತೆ? ಯಾಕೆ ಕೋಮು ಪ್ರಚೋದನೆ? ನೀವು ಬಳಸೋ ಪದ ತುಂಬಾ ಇಂಪಾರ್ಟೆಂಟ್. ಅವ್ರನ್ನ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಓಕೆ, ಬಟ್ ಕೋಮು ಪ್ರಚೋದನೆ ಆಗುತ್ತೆ, ಕೋಮು ಸೌಹಾರ್ದ ಕೆಡುತ್ತೆ. ಹೌದು ಕೆಡುತ್ತೆ. ಈಗ ಯಾಕೆ ಕೆಡುತ್ತೆ ಅಂದ್ರೆ ನೋಡಿ, ಅವ್ರಿಗೆ ಕಂಟಿನ್ಯೂಸ್ ಆಗಿ RSS ಅವ್ರದ್ದು ಪ್ರಚಾರದ್ದು ಅವ್ರದ್ದು ಏನೋ ಪೋಸ್ಟರ್ಗಳು ಹೊಡಿತಾ ಇದಾರೆ ಅಂತ ಹೇಳ್ಕೊಂಡು ಈಗ ನಡೀತಾ ಇದೆ. RSS ವಿರುದ್ಧ ಮಾತಾಡಿದ ತಕ್ಷಣ ಕೋಮು ಪ್ರಚೋದನೆ ಆಗ್ಲಿ, ನಾಳೆ ಇಸ್ಲಾಂ, ನಾಳೆ ಮುಸ್ಲಿಮ್ಸರು ಹೇಳ್ತಾರೆ, ನಾಳೆ ಮುಸ್ಲಿಮ್ಸರು ಹೇಳ್ತಾರೆ. ಒಂದು ವೇಳೆ ಹಂಗಾರೆ ಹೈಡ್ ಮಾಡ್ತಿರ್ಬೋದು ಅವರು, ಆ ಪೋಸ್ಟರ್ಗಳನ್ನ ಹೈಡ್ ಮಾಡ್ತಿರ್ಬೋದು ಅವ್ರು. ಆಗಿದ್ರೆ RSS ವಿರುದ್ಧ ಮಾತಾಡಿದ್ರೆ ಕೋಮು ಪ್ರಚೋದನೆ ಯಾಕಾಗುತ್ತೆ? ಯಾಕೆ ಮಾಡಬೇಕು? ಅವ್ರೇನ್ ಭಯೋತ್ಪಾದಕರ? ನೀವು ಯಾರ ಪರ ಅವ್ರೇನ್ ಭಯೋತ್ಪಾದಕರ? ಮತ್ತೆ RSS ವಿರುದ್ಧ ಮಾತಾಡಿದ್ರೆ ಕೋಮು ಪ್ರಚೋದನೆ ಆಗುತ್ತೆ ಅಂದ್ರೆ ಕೋಮು ಪ್ರಚೋದನೆ ಮಾಡ್ತಾ ಇರೋರು ಅವ್ರ ಶಿಷ್ಯಂದ್ರೆ ಇವತ್ತು ಪೋಸ್ಟರ್ಗಳನ್ನ ಹಾಕ್ತಾ ಇರೋದು. ಮಲ್ಲಿಕಾರ್ಜುನ್ ಪ್ರಿಯಾಂಕಾ ಖರ್ಗೆ ಅವರ ಹೆಸರಿನಲ್ಲಿ ಅವ್ರ ಶಿಷ್ಯಂದ್ರನ್ನೇ ಸಾವಿರಾರು ಪೋಸ್ಟರ್ಗಳು ಹಾಕ್ತಾ ಇರಲ್ಲ, ಒಬ್ಬನ ಮೇಲೆ FIR ಆಗಿರೋ ತೋರಿಸಿ ಆಗಿದ್ರೆ ಮತ್ತೆ ಈಗ ನಮ್ಮ RSS ಹಿಂದೂ ಧರ್ಮದ ಮೇಲೆ ಪ್ರಚೋದನಕಾರಿ ಅಲ್ವಾ ಇದು? FIR ಬೇರೆ, ಖರ್ಗೆ ಅವ್ರ ಹೆಸರು ತಗೊಂಡ್ರೆ ಕೋಮು ಪ್ರಚೋದನೆ ಆಗುತ್ತೆ ಅಂತ ಹೇಳ್ತಿದಿರಲ್ಲ, ಯಾಕೆ? ಅವ್ರು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನೇ ಅವ್ರ ಸಂರಕ್ಷಣೆ ಆಗ್ತಾ ಇಲ್ಲ? ಸೋಷಿಯಲ್ ಮೀಡಿಯಾ ಬೇರೆ, ಸೋಷಿಯಲ್ ಮೀಡಿಯಾ ನೀವು ಹೇಳಿದ್ರಲ್ಲ IT ಆಕ್ಟ್ ಅಲ್ಲಿ ಅವರು ಇದ್ದಾರೆ, IT ಆಕ್ಟ್ ಬೇರೆ, ಬಟ್ ಕೋಮು ಪ್ರಚೋದನೆ ಆಗುತ್ತೆ ಅನ್ನೋದು ಅದು ತುಂಬಾ ಬಾಲಿಶ ಹೇಳಿಕೆ ಅಂತ ನನಗನ್ಸುತ್ತೆ. ಏನಿಲ್ಲ ಮೇಡಮ್, ನಾನು ಹೇಳೋದು ಒಂದು ಸಮಾಜದ ವಿರುದ್ಧ ನೀವು ಹಾಕೋದನ್ನ ಸಹಿಸ್ಕೊಳ್ತೀರಿ, ಇನ್ನೊಂದು ಸಮಾಜದ ವಿರುದ್ಧ ನಾಳೆ ಅವ್ರು ಹೇಳ್ತಾರೆ. ನಿಮಗೆ ಯಾಕೆ ಬೇಕು? ನಿಮಗೆ ಕೊಟ್ಟರಂತ ಅಧಿಕಾರ ಏನು ಸಚಿವರಿಗೆ? ಸಮಾಜ ಅಲ್ಲ, ಇದು ಸಂಘಟನೆ. ಹೌದು, ಯಾಕೆ ಹೇಳ್ತಾರೆ? ಇದು ಸಂಘಟನೆ. ಹೌದು, ಈಗ ನೇರವಾಗಿ ಇವತ್ತು ಸಾವಿರಾರು ಪೋಸ್ಟ್ಗಳನ್ನ ನೀವು ನೋಡಿ, ಅವ್ರು ಅವಾಯ್ಡ್ ಮಾಡ್ಲಿ ಅದನ್ನ. ಯಾಕೆ ಇಷ್ಟು ಗೊಂದಲಗಳಾಗ್ತದೆ? ಈಗ RSS ಏನ್ ಮಾಡ್ತಾ ಇದೆ? ನಾನು ಸ್ವಲ್ಪ ತಮ್ಮ ಜೊತೆಗೆ ಸಹಮತ ವ್ಯಕ್ತಪಡಿಸ್ತೀನಿ. ನೀವು RSS ಬಗ್ಗೆ ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋರು ಸಚಿವರು, ದೇರ್ ಆರ್ ಸಮ್ ಸಂಘಟನೆಗಳು, ಈಗ PFI STPI ಮೇಲೂ ಕೂಡ ಬಹಳಷ್ಟು ಆರೋಪಗಳಿವೆ. ನಾನು ಹೇಳ್ತಾ ಇರೋದು ವೆರಿ ಕ್ಲಿಯರ್, ಆರೋಪಗಳಿವೆ. ನೀವು ಮಾತಾಡುವಾಗ ಈ ತರ ಆರೋಪ ಹೊತ್ತಿರುವ ಸಂಘಟನೆಗಳು ಎಲ್ಲದರ ಬಗ್ಗೆನೂ ಮಾತಾಡ್ಬೇಕಲ್ಲ. ಈಗ ನೀವು ಪಿಕ್ ಅಂಡ್ ಚೂಸ್ ಮಾಡಿ ನಿಮ್ಮ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದಂತಹ RSS ಅಥವಾ ಬಜರಂಗ ದಳ ಅಥವಾ ನೀವು ವಿಶ್ವ ಹಿಂದೂ ಪರಿಷತ್ ಅಥವಾ ನೀವು ಶ್ರೀರಾಮ ಸೇನೆ ಅಂತ ಮಾತ್ರ ನೀವು ಪಿಕ್ ಅಂಡ್ ಚೂಸ್ ಮಾಡಿದ್ರೆ ಅದರ್ ಸೈಡ್ ಅವರು ಅಂದ್ರೆ ಅಲ್ಲಿಲ್ವಾ? ನೋಡಿ, ಇವತ್ತು ಮಾತೃ ಸಂಘಟನೆ ಅಂತ ಹೇಳಿ ನಾವು RSS ಒಪ್ಕೊಳ್ಬೇಕಾಗಿದೆ. ಅದರಡಿ ಬಂದಂಥದ್ದು ಏನೋ ಲೋಪದೋಷಗಳು ಇರ್ಬೋದು, ಆದರೆ ಒಂದು 30-40 ಮೆಂಬರ್ಸ್ಗಳಲ್ಲಿ ವ್ಯತ್ಯಾಸ ಇರ್ಬೋದು, ಆಗಲಿ. ಆದರೆ ಇದೇ ಹಾಸನದಲ್ಲಿ ಒಬ್ಬರು ಜಿಲ್ಲಾ ಗ್ರಾಮ ಪಂಚಾಯತಿ ಸದಸ್ಯ ನಿನ್ನೆ ಒಂದು ಆನ್ಲೈನ್ ಇದು ಮಾಡಿದ್ದಾಳೆ. ಯಾವುದು ಅಲ್ಲಿ ಹಸುವಿನ ಮಾಂಸವನ್ನು ಕಟ್ ಮಾಡ್ತಾಯಿದ್ರು. ನಾನು ಅದನ್ನು ಹೋಗಿ ತಡೆದೆ. ನನ್ನನ್ನು ಬಂದು ಗ್ರಾಮ ಪಂಚಾಯತಿ ಒಳಗಡೆ ನನ್ನ ಗಂಡನ್ನು ಕೂಡಿ ಹಾಕ್ಕೊಂಡು ನನಗೆ ಹೊಡೆದಿದ್ದಾರೆ ಅಂಥೇಳಿ ಇಡೀ ಲೈವ್ ಬಂದಿದೆ ಅದು.
ಅದ್ರ ಬಗ್ಗೆ ಅಲ್ಲಿ ಇವ್ರದ್ದೇನು ಪ್ರಶ್ನೆನೇ ಬರಲಿಲ್ಲ. ಈಗ ಬರೀ ಆರ್ ಎಸ್ ಎಸ್ ಅಲ್ಲಿ ಪಥಸಂಚಲನ, ಇಲ್ಲಿ ಪಥಸಂಚಲನ, ಬೇರೆ ಇಶ್ಯೂನೇ ಇಲ್ಲ ಇವರಿಗೆ. ಏನ್ ತೊಂದರೆ ಇದೆ ಅದರಿಂದ ಇವರಿಗೆ? ಏನ್ ತೊಂದರೆ ಇದೆ ಇವರಿಗೆ? ಇವತ್ತು ಇವ್ರು ರಾಜ್ಯಕ್ಕೆಲ್ಲ ಸಚಿವರು, ಇವರು ಯಾವ್ದೋ ಒಂದು ಸಂಘಟನೆ ಎದುರಾಕೊಳ್ಳೋಕೋಸ್ಕರ ಸಚಿವರಾಗಿದ್ದಾರೆ ಅವರು. ಇರ್ಲಿ, ಅವ್ರಿಗೆ ಆಗಿರೋ ಅನ್ಯಾಯ ಆದ್ರೆ ಏನು? ಅನ್ಯಾಯ ಬೇಕಲ್ಲ ಮೇಡಮ್ ಅದನ್ನ. ಈಗ ಮಂಗಳೂರಲ್ಲಿ ಖರ್ಗೆ ಅವ್ರಿಗೆ ಹೇಳಿದೀನಿ, ಅವ್ರ ಮಾತನ್ನ ಮುಂದುವರಿಸಿ. ಈಗ ನೀವು ಕೋಮು ಪ್ರಚೋದನೆ ಮಾಡುವ, ಉಗ್ರ ಭಾಷಣಗಳನ್ನು ಮಾಡಿ ಮನಸ್ಸನ್ನು ಕೆಡಿಸುವ ಸಂಘಟನೆಗಳು ಅಂದರೆ ಎಲ್ಲ ಸಂಘಟನೆಗಳು. ಈಗ ಪ್ರತೀಕಾರದ ಹತ್ಯೆಗಳಾಯಿತು, ಪ್ರವೀಣ್ ನೆಟ್ಟಾರ್ ಆಯಿತು, ಅಥವಾ ಇವರಾಯಿತು, ಯಾರು ನಮ್ಮ ಸುಹಾಸ್ ಶೆಟ್ಟಿ ಆಯಿತು, ಶರತ್ ಮಡಿವಾಳ ಆಯಿತು, ದೀಪಕ್ ರಾವ್ ಆಯಿತು, ಇವ್ರನ್ನೆಲ್ಲ ಕೊಲೆ ಮಾಡೋದಕ್ಕೂ ಕೂಡ ಅನ್ಯ ಧರ್ಮದ ಕೆಲ ಹುಡುಗರಿಗೆ ಪ್ರಚೋದನೆ ಬಂತಲ್ವಾ? ಆ ಪ್ರಚೋದನೆ ಯಾರಿಂದ ಬಂತು? ಯಾವ ಸಂಘಟನೆಯಿಂದ ಬಂತು? ಅದರ ಹಿಂದೆ ಆಕ್ಟಿವ್ ಆಗಿರುವಂಥ ಆ ಸಂಘಟನೆ ಯಾವುದು? ಅದರ ಬಗ್ಗೆ ಯಾರು ಮಾತಾಡಲ್ಲ. ಯಾವುದೇ ಧರ್ಮದ ಮೂಲಭೂತವಾದಿಗಳು, ಯಾವುದೇ ಧರ್ಮದ ಉದ್ರೇಕಕಾರಿ ಭಾಷಣಕಾರರು, ಯಾವುದೇ ಧರ್ಮದ ಸಂಘಟನೆಗಳು ಮತೀಯ ಭಾವನೆಯನ್ನ ಕೆರಳಿಸೋದು ಎಲ್ಲವನ್ನ ಬ್ಯಾನ್ ಮಾಡಿ. ಯಾವುದೇ ಧರ್ಮದ್ದು ಒಂದು ಉದಾಹರಣೆ ಕೊಡ್ತೀನಿ. ನೀವು ಪಿಕೆಟ್ ಚೂಸ್ ಮಾಡಿ ಒಂದ್ ಧರ್ಮದ ಮಾತಾಡಿ ಇನ್ನೊಂದು ಧರ್ಮದ ಬಿಟ್ಟಾಗ ಅವಾಗ ಅಲ್ಲೂ ಕೂಡ ಪ್ರಚೋದನೆ ಆಗುತ್ತೆ. ರೀಸೆಂಟ್ ಆಗಿರೋದು ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ಪ್ರಿಯಾಂಕಾ ಖರ್ಗೆ ಅವರು CM ಅವ್ರಿಗೆ ಒಂದು ಪತ್ರ ಬರೀತಾರೆ. RSS ಅವ್ರನ್ನ ಯಾವುದೇ ಸರ್ಕಾರಿ ಗ್ರೌಂಡ್ಗಳು ಅಥವಾ ಬೇರೆ ಇಂಥ ಕಡೆ ನೀವು ಏನು ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಇರಿ, ನಾನು ಹೇಳ್ಬಿಡ್ತೀನಿ. ಮುತಾಲಿಕ್ ಅವರು ಬಂದ್ಬಿಟ್ಟು ಲೈವಲ್ಲಿ ಏನು ಹೇಳ್ತಾರಂದ್ರೆ, ನೀವು RSS ಅವ್ರನ್ನ ಬ್ಯಾನ್ ಮಾಡಂಗಿದ್ರೆ ನಾವು ಮುಸಲ್ಮಾನರು ಎಲ್ಲೆಲ್ಲಿ ನಮಾಜ್ ಮಾಡ್ತಾರೆ ಅಲ್ಲಿ ನಾವು ನಮಾಜ್ ಮಾಡೋದಕ್ಕೆ ಬಿಡಲ್ಲ. ಸರ್ಕಾರಿ ಜಾಗದಲ್ಲಿ ಒಂದ್ ನಿಮಿಷ ಮುಸಲ್ಮಾನರಿಗೆ ಒಂದ್ ನಿಮಿಷ ಟಾರ್ಗೆಟ್ ನೋಡಿ. ಅವರು ಟಾರ್ಗೆಟ್ ಅಂದ್ರೆ ತಪ್ಪೇನಿದೆ. ಒಂದ್ ನಿಮಿಷ, ಕೆಲವೊಂದು ಮೈದಾನಗಳಿವೆ. ಒಬ್ರು ಮುಸಲ್ಮಾನರು ನಾನು ಹೇಳ್ತಾ ಇರೋದು, ಯಾರಾದ್ರೂ ಒಂದ್ ನಿಮಿಷ ಮೇಡಮ್, ಸಿಂಪಲ್ ಮಾತು, ನನ್ನ ಪ್ರಶ್ನೆ ಕೇಳ್ಕೊಳ್ಳಿ ಪೂರ್ತಿ. ಒಂದ್ ನಿಮಿಷ, ಅವ್ರು ಹೇಳಿರೋದು ಈಗ ಸಾಮೂಹಿಕ ನಮಾಜ್ ಮಾಡ್ತೀರಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ, ತಮ್ಮ ಹಬ್ಬ ಹರಿದಿನ. ನಮ್ಗೆ ಯಾವ ಧರ್ಮದ ಪರವಾಗಿಯೂ ಯಾವುದ ಸಂಘಟನೆಯ ಪರವಾಗಿಯೂ ನಾವಿಲ್ಲ. ನಾವಿರೋದು ನ್ಯಾಯದ ಪರವಾಗಿ. ಯಾಕೆ ಹೇಳಿ? ನಮ್ಮ ಲೋಗೋ, ನಮ್ಮ ಮೋಟೋನೇ ಅದೇ, ಗ್ಯಾರಂಟಿ ನೀವು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸೊ ನ್ಯಾಯದ ಪರವಾಗಿ. ಈಗ RSS ಸಂಘಟನೆಯ ಚಟುವಟಿಕೆಗಳನ್ನ ನೀವು ಸರ್ಕಾರಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಪೂರ್ವಾನುಮತಿ ಇಲ್ಲದೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಈಗ ಸಾಮೂಹಿಕವಾದಂಥ ನಮಾಜು, ಅದು ಕೆಲವೊಂದು ಸೀಮಿತವಾದಂಥ ಪ್ರದೇಶಗಳಿವೆ. ಲೈಕ್ ನಮ್ಮ ಈದ್ಗಾ ಮೈದಾನನೋ ಅಥವಾ ಇದು ದಟ್ ಈಸ್ ಫಾರ್ ನಮಾಜ್ ಓನ್ಲಿ, ಆಯ್ತಾ? ಸೊ ಅಲ್ಲಿ ನೀವು ಯಾವುದೇ ವಿದೌಟ್ ಪರ್ಮಿಷನ್ ಬಂದು ನೀವು ನಮಾಜ್ ಮಾಡೋದಾದ್ರೆ ಅದಕ್ಕೂ ಅನುಮತಿ ಪಡ್ಕೊಳ್ಬೇಕು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಕಾನೂನ ಪ್ರಕಾರ ಎಲ್ಲರೂ ಹೇಳಿಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಕ್ಲೀನ್ ಆಗಿ ನೋಡಿ. ಅದಕ್ಕೆ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ನನ್ನ ಪ್ರಶ್ನೆ ಪೂರ್ತಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗಲೇ ಹೇಳಿದ್ರು ನಮ್ಮ ಸ್ನೇಹಿತರು, ಚಿಮಟಿ ಬಿಡೋದು ಇವರೇ, ಸಮಾಧಾನ ಮಾಡೋದು ಇವರೇ ಅಂತ ಹೇಳ್ಬಿಟ್ಟು. ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಚಿಮಟ್ ಬಿಟ್ಬಿಟ್ರು. ಇಲ್ಲಿ ಮುತಾಲಿಕ್ ಅವ್ರು ಬಂದು ಅದಕ್ಕೆ ಉರಿಯೋ ಬೆಂಕಿಯಲ್ಲಿ ತುಪ್ಪ ಹಾಕಿ ಹಂಗಾದ್ರೆ ಬೆಂಕಿ ಹಚ್ಚಿದ್ರು ಖರ್ಗೆ ಅವರು, ಬೆಂಕಿ ಹಚ್ಚಿದ್ರು. ಆ ಪಾಯಿಂಟ್ ಹೌದು ನೋಡಿ ಒಂದ್ ಕಡೆ ಹಿಂದೂಗಳು, ಒಂದ್ ಕಡೆ ಮುಸಲ್ಮಾನರು, ಇಬ್ರು ನಿಮ್ಮ ಬಗ್ಗೆ ಈ ತರದ ಮಾತುಗಳು ಬೆಂಕಿ ಹಚ್ಚಿದ್ರಿ ಅಂತ ಹೇಳ್ತಾರೆ.